ರಾಜ್ಯದ ರೈತರಿಗೆ ಮೊದಲೇ ಬರದ ಬರೆ ಬಿದ್ದಿದೆ. ಆ ಬರದ ಬೇಗೆಯ ನಡುವೆ ಬಿಗ್ ಶಾಕ್ ಎದುರಾಗಿದೆ. ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶದ ರೈತರು ಕಾವೇರಿ ನದಿಯನ್ನ ನೆಚ್ಚಿಕೊಂಡು ಕಾವೇರಿ ನದಿಯೇ ಜೀವನಾಧಾರವಾಗಿ ಬದುಕ್ತಾ ಇರುವಂತಹ ಜನ, ಅವರಿಗೆ ದೊಡ್ಡ ಶಾಕ್. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ CWRC ಆದೇಶವನ್ನ ಮಾಡಿದೆ. ಕಾವೇರಿ ವಾಟರ್ ರೆಗ್ಯುಲೇಟರಿ ಸಮಿತಿ ನಡೆಸಿದಂತಹ ಸಭೆಯಲ್ಲಿ ಪ್ರತಿನಿತ್ಯ ಮುಂದಿನ 15 ದಿನಗಳವರೆಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಹರಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ 15 ದಿನ 3500 ಕ್ಯೂಸೆಕ್ ಅಂತಂದ್ರೆ ಹೆಚ್ಚು ಕಮ್ಮಿ 4 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. ತಮಿಳುನಾಡಿಗೆ ಈ ಪ್ರಮಾಣದಲ್ಲಿ ನೀರನ್ನ ಹರಿಸಿದ್ರೆ ಕಾವೇರಿ ಜಲಾಶಯಗಳಲ್ಲಿ ಜಲಾನಯನ ಪ್ರದೇಶದಲ್ಲಿರುವಂತಹ ಡ್ಯಾಂಗಳಲ್ಲಿ ಇರುವಂತಹ ನೀರೇ ಅಲ್ಪ ಪ್ರಮಾಣದ ನೀರನ್ನ ತಮಿಳುನಾಡಿಗೆ ಹರಿಸಿಬಿಟ್ರೆ ಕರ್ನಾಟಕದ ರೈತರ ಕಥೆ ಏನು? ಕರ್ನಾಟಕದಲ್ಲಿ ಈ ಒಂದು ನದಿಯನ್ನ ನೆಚ್ಚಿಕೊಂಡು ಕುಡಿಯುವ ನೀರಿಗೆ ಅವಲಂಬಿತವಾಗಿರುವಂತಹ ಜನರ ಕಥೆ ಏನು ಅನ್ನೋದು ಪ್ರಶ್ನೆ. ಮುಂದಿನ 15 ದಿನ ನೀರನ್ನ ಹರಿಸುವಂತೆ CWRC ಸೂಚನೆಯನ್ನ ಕೊಟ್ಟಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ ಆಗಿರುವಂತಹ ಮಹತ್ವದ ಆದೇಶ ಇದು. ಕಾವೇರಿ ನೀರು ಹರಿಸುವ ಆದೇಶಕ್ಕೆ ರಾಜ್ಯದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಈಗಾಗಲೇ ಬೀದಿಗಿಳಿದು ರೈತರು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ತಮಿಳುನಾಡಿಗೆ 3.5 ಈ ಸರ್ಕಾರ ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನದ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದ್ರೆ ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರು ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರು ಕೊಡ್ತಿದ್ರಿಂದ ನಮ್ಗೆ ನಿಜ 3,500 ಕ್ಯೂಸಸ್ ನೀರು ಕೊಡೋದ್ರಿಂದ ನಮ್ಗೆ ನಿಜವಾಗ್ಲೂ ಮರಣ ಶಾಸನ ಬರಿತಾ ಇದೆ ಈ ಸರ್ಕಾರ ಅಂತ ಹೇಳಕ್ಕೆ ನಾನು ಇದು ಮಾಡ್ತಾವ್ನೆ. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು ಕುಡಿ ನೀರಿಗೆ ಅಂತ ಹೇಳ್ತಾವ್ರೆ. ಕುಡಿ ನೀರು ತಾನೇ ಎಲ್ಲಿ ಉಳ್ಕೊಳ್ಳೋ ಸ್ವಾಮಿ? ಹಿಂಗಾದ್ರೆ ನಿಜವಾಗ್ಲೂ ಕುಡಿ ನೀರು ಉಳ್ಕೊಳ್ಳೋದಿಲ್ಲ. ನಮ್ಮ ಬೆಳೆ ವಿಚಾರವಂತ ಮರ್ತೇ ಬಿಡದ ಈ ಸರ್ಕಾರ. ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಯ್ತದೆ. ಹಗ್ಗ ತಗೊಂಡು ನ್ಯಾಣ ಮರಣ ಶಾಸನ ಬರಿತಾ ಇದೆ ಇದು. ಇವತ್ತು CWRC ಏನು KRS ನಿಂದ ಪ್ರತಿನಿತ್ಯ 3500 ಕ್ಯೂಸೆಕ್ 15 ದಿವಸದವರೆಗೆ 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಆದೇಶ ಮಾಡಿದೆ. ಇದು ಆದೇಶ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತು ಒಂದು ರಿವ್ಯೂ ಪಿಟಿಷನ್ ಹಾಕಬೇಕು. ತಕ್ಷಣವೇ ಕಾವೇರಿ ನೀರು ನಿರ್ವಹಣಾ ಮಂಡಳಿಯಿಂದ ಒಂದು ಫ್ಯಾಕ್ಟ್ ಚೆಕಿಂಗ್ ಏಜೆನ್ಸಿಗೆ ಅಂತ ಅಂದ್ಬಿಟ್ಟು CWRC ಇವತ್ತು ಏನು ಒಂದು ಆದೇಶ ಮಾಡಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕು. ಅದರಂತೆ 15 ದಿನಗಳ ಕಾಲ ತಮಿಳುನಾಡಿಗೆ 4.5 TMC ನೀರನ್ನು ಹರಿಸಬೇಕು ಅಂತ ಏನೋ ಒಂದು ಆದೇಶ ಮಾಡಿದೆ. ಇದು ಸಂಪೂರ್ಣ ಅವೈಜ್ಞಾನಿಕ. ಮಂಡ್ಯ ರೈತರು ಹಾಗೂ ಕಾವೇರಿ ಕೊಳ್ಳದ ರೈತರಿಗೆ ಬರೆದಂತ ಮರಣ ಶಾಸನ. ಹಾಗಾಗಿ ಕೂಡಲೇ ಏನು ಮುಖ್ಯಮಂತ್ರಿಗಳು ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ತತ್ಕ್ಷಣವೇ ಒಂದು ಫ್ಯಾಕ್ಟ್ ಫೈಂಡಿಂಗ್ ಏಜೆನ್ಸಿಯನ್ನ ಒಂದು ತಂಡವನ್ನ ಕರ್ನಾಟಕದ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ನೀರಾವರಿಗೆ ಎಷ್ಟು ಬೇಕು, ಕುಡಿಯೋಕ್ಕೆ ಎಷ್ಟು ಬೇಕು ಅಂತ ವೈಜ್ಞಾನಿಕವಾಗಿ ವರದಿಯನ್ನ ಏನು ಮಂಡಳಿಗೆ ತಲುಪಿಸಬೇಕು. ಮತ್ತೆ DK ಶಿವಕುಮಾರ್
ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಇವತ್ತು DK ಶಿವಕುಮಾರ್ ಅವರೇ ಇಡೀ ಕರ್ನಾಟಕ ನಿಮ್ಮೊಟ್ಟಿಗಿದೆ. ಯಾವುದೇ ಕಾರಣದಲ್ಲೂ ನೀವು ತತ್ಕ್ಷಣವೇ ಸರ್ವಪಕ್ಷಗಳ ಸಭೆ ಕರೆಯಿರಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ನಿಮ್ಮೊಟ್ಟಿಗೆ ಕರ್ನಾಟಕದ ಮತ್ತಷ್ಟು ಡೀಟೇಲ್ಸ್ನ ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ನಮ್ಮಲ್ಲೇ ನೀರಿಲ್ಲ, ಮಳೆ ಕೊರತೆಯಾಗಿದೆ, ಕುಡಿಯೋದಕ್ಕೆ ನೀರು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ರೈತರು ಮಳೆ ಬರೋ ತನಕ ಬೆಳೆ ಹಾಕೋದಕ್ಕೆ ಹೋಗಬೇಡಿ, ಸರ್ಕಾರವೇ ಮಾಡಿದಂಥ ಮನವಿ ಇದು. ಇದೆಲ್ಲದರ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸುವಂಥ ಅನಿವಾರ್ಯತೆ ಅಂಥದ್ದೊಂದು ಆದೇಶ ಆಗ್ಬಿಟ್ಟಿದೆ. ಏನ್ ಹೇಳ್ತಿದ್ದಾರೆ ರೈತರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ ನಂದೀಶ್. ಖಂಡಿತ ವಿದೇಶ್ರೀ, ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ KRS ಅಣೆಕಟ್ಟೆ ಸೇರಿದಂತೆ ಹಳೆ ಮೈಸೂರು ಭಾಗದ ಡ್ಯಾಮ್ಗಳೆಲ್ಲವೂ ಕೂಡ ನೀರಿಲ್ಲದೆ ದಿನೇ ದಿನೇ ನೀರಿನ ಮಟ್ಟ ಕುಸಿತ ಹೋಗ್ತಾ ಇರುವಂಥದ್ದು. ಒಂದು ರೀತಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುವಂತಹ ಭೀತಿ ಸದ್ಯಕ್ಕೆ ಇರುವಂಥದ್ದು. ಆದರೆ ಈ ಹೊತ್ತಿನಲ್ಲೇ CWRC ಕೊಟ್ಟಂತಹ ಒಂದು ತೀರ್ಪು, ಒಂದು ಆದೇಶ ಒಂದು ರೀತಿ ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನವಾಗಿ ಅದು ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ರೈತರು ಕೂಡ ಬಹಳಷ್ಟು ಆಕ್ರೋಶಗೊಂಡಿರುವಂಥದ್ದು. ಅಂದರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿತ್ತು. ಅಂದರೆ ಈಗಾಗಲೇ ಏನು KRS ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇರುವಂತಹ ನೀರನ್ನು ಕುಡಿಯೋ ನೀರಿಗೆ ಮಾತ್ರ ಬಳಸ್ಕೊಳ್ತೇವೆ, ನೀವು ಯಾರೂ ಕೂಡ ಹೊಸ ಬೆಳೆಯನ್ನು ಹಾಕಬಾರ್ದು ನಿಟ್ಟಿನಲ್ಲಿ ಸಿಎಂ DK ಶಿವಕುಮಾರ್ ಅವರೇ ಖುದ್ದು ಒಂದು ಮಾತುಗಳನ್ನ ಆಡಿದ್ರು. ಅದಾದ ಬಳಿಕವೂ ಕೂಡ ರೈತರು ಒಂದು ರೀತಿ ಶಾಂತವಾಗಿ ಇದ್ರು, ಒಂದು ರೀತಿ ಆಕ್ರೋಶ ಇದ್ರೂ ಕೂಡ ತಮ್ಮ ಏನು ನೀರಿಲ್ಲದ ಕಾರಣ ಬೆಳೆಯನ್ನು ಬೆಳೆಯೋದಕ್ಕೆ ಆಗಲ್ಲ ನಿಟ್ಟಿನಲ್ಲಿ ಸುಮ್ಮನಿದ್ರು. ಆದರೆ ಇದೀಗ CWRC ಕೊಟ್ಟಿರುವಂತಹ ಆದೇಶ ನಿತ್ಯ 3,500 ಕ್ಯೂಸೆಸ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ. ಅಂದ್ರೆ 15 ದಿನಗಳ ಕಾಲ. ಹಾಗೇನಾದ್ರೂ ಬಿಟ್ರೆ ಇರುವಂತ 17 TMCಯಲ್ಲಿ ಏನು 12 TMC ಮಾತ್ರ ಬಳಕೆಗೆ ಇರುವಂತದ್ದು. ಆ 12 TMCಯಲ್ಲಿ 4.5 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕು. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರೈತರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರ್ದು. ಆ ತರ ಏನಾದ್ರೂ ನೀರನ್ನ ಹರಿಸಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾಗ್ತದೆ. ರೈತರ ಬೆಳೆಗಳಿಗೆ ಸರ್ಕಾರ ನೀರನ್ನ ಕೊಡಲ್ಲ, ಆದ್ರೆ ಈಗ ತಮಿಳುನಾಡಿಗೆ ಬಿಡುವಂತೆ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಒಂದು ಆದೇಶ ಕಂಪ್ಲೀಟ್ ಆಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನ ಆಗಿದೆ ಎಂಬ ಒಂದು ಮಾತುಗಳನ್ನ ರೈತರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವತ್ತು ಮಂಡ್ಯದ ಸಂಜೆ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಏನು ಅರಬೆತ್ತಲೆಯಾಗಿ ರೈತರು ಪ್ರತಿಭಟನೆಗೆ ಕುಳಿತಿರುವಂತದ್ದು. ಅಂದ್ರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರ್ದು. ಇದೇ ರೀತಿ ಏನಾದ್ರು ನೀರನ್ನ ಆದೇಶದಂತೆ ಹರಿಸಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತೇವೆ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಸದ್ಯ ಪ್ರತಿಭಟನಾಕಾರರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಈಗ CWRC ಒಂದು ಆದೇಶವನ್ನ ಕೊಟ್ಟಿದೆ. 15 ದಿನಗಳ ಕಾಲ 3,500 ಕ್ಯೂಸೆಸ್ ನೀರಂತೆ 15 ದಿನಕ್ಕೆ ಬರೋಬ್ಬರಿ 4.5 TMC ನೀರನ್ನು ತಮಿಳುನಾಡಿಗೆ ಹರಿಸಿ ಅಂತ. ಈ ಒಂದು ಆದೇಶದ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಸರ್, ಇದು ರೈತರ ಮರಣ ಶಾಸನ. ರೈತರ ಹೆಣದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ರೈತರ ಹೆಣದ ಮೇಲೆ ಬರೆದು ಬಿಟ್ಟಿದ್ದಾರೆ. ನೋಡಿ ಸ್ವಾಮಿ, ಬೆಳೆಗೆ ಕುಡಿಕೆ ಜಾನುವಾರುಗಳು ನೀರಿಲ್ಲ, ಕುಡಿಕ್ ನೀರಿಲ್ಲ. ಈಗ ಬೆಳೆ ಭತ್ತದ ಹೊಟ್ಲಾಕ್ಬೇಕಾಯ್ತು, ಕಬ್ಬು ನೆಡಬೇಕಾಯ್ತು, ನಮಗೆ ನೀರಿಲ್ಲ. ದಯಮಾಡಿ ನಾವು ಆಗ್ರಹ ಮಾಡ್ತಾ ಇದ್ವಿ, ಬೆಂಗಳೂರಿನ ಜನಗಳು ಯಾರು ಕಾವೇರಿ ನೀರು ಕುಡಿತಾರೆ, ಚಲನಚಿತ್ರ ನಟರು, ಕೆಲವು ಸಂಘಟಕರು ದಯಮಾಡಿ ನಾಳೆಯಿಂದ ರೋಡ್ಗಿಳಿಬೇಕು. ನೀವೇನಾದರೂ ಬೆಂಗಳೂರು ಜನ, ಚಲನಚಿತ್ರ ನಟರು, ಕೆಲವು ಕನ್ನಡ ಪರ ಸಂಘಟನೆಗಳು ರೋಡ್ಗಿಳಿ ಹೋರಾಟ ಮಾಡಿ. ಇಲ್ಲ ಅಂದ್ರೆ ಬೆಂಗಳೂರು ಜನ ಏನು ಪೈಪ್ಲೈನ್ ಹೋಗಿದೆ, ಕಾವೇರಿ ನೀರು ವಾಟರ್ ಬೆಂಗಳೂರು ಕುಡಿಗೆ ನೀರು ಹೋಗಿದೆ, ಅದನ್ನ ಒಡೆದಾಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ನಾವು ಆಗ್ರಹ ಮಾಡ್ತಾ ಇದ್ವಿ, ಒಂದು ತೊಟ್ಟು ನೀರು ಬಿಡಬೇಡಿ ತಮಿಳುನಾಡಿಗೆ. ರಕ್ತ, ಕನ್ನಡದ ಜನರ ರಕ್ತ ಬೇಕಾದ್ರೆ ತಗೊಳ್ಳಿ, ನೀರು ಕೊಡೋದಿಲ್ಲ ಅಂತ ಹೇಳಿ ನೇರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಹೋರಾಟಗಾರರು, ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು, ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬೇಡಿ, ನಮ್ಮ ರಕ್ತವನ್ನೇ ಹೀರ್ಕೊಳ್ಳಿ ಎಂಬ ನಿಟ್ಟಿನಲ್ಲಿ ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್, ಈಗ ಆದೇಶ ಏನೋ ಮಾಡಾಗಿದೆ, ಆದ್ರೆ ಈ ಒಂದು ನೀರನ್ನ ತಮಿಳುನಾಡಿಗೆ ಹರಿಸಿದ್ರೆ ಮಂಡ್ಯ ಜಿಲ್ಲೆಯ ರೈತರ ಪರಿಸ್ಥಿತಿ ಏನಾಗ್ಬೋದು? ಸರ್, ಮಂಡ್ಯ ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗ್ತದೆ. ದಿನ ದಿನ ಕಳ್ತನ ಸುರು ಜಾಸ್ತಿ ಆಗ್ತದೆ. ಆಮೇಲೆ ಕೊಲೆಗಳು, ಸುಲಿಗೆ ಮಾಡುವಂತ ವಿಚಾರಗಳು ನಡೀತದೆ. ಇದು ನಿಜವಾಗ್ಲೂ ಮಂಡ್ಯ ಜಿಲ್ಲೆಯ ಜನತೆಗೆ ಮರಣ ಶಾಸನ. ಈ ಸರ್ಕಾರ ಕೂಡಲೇ ಎಚ್ಚೆತ್ತು, ಏನ್ ತಮಿಳುನಾಡಿಗೆ 3,500 ಕ್ಯೂಸೆಸ್ ನೀರು ಬಿಡಬೇಕು, ನಾವು 15 ದಿವಸ ಅಂತ ಏನು ಆದೇಶ ಮಾಡಿದೆ, ಅದ ತಕ್ಷಣ ನಿಲ್ಲಿಸಿ ನಮ್ಮ ಮಂಡ್ಯ ಜಿಲ್ಲೆ ಹಿತ ಕಾಪಾಡಬೇಕು ಈ ಮುಖ್ಯಮಂತ್ರಿಗಳು ಅಂತ ನಾನು ಈ ಮೂಲಕ
ಸರ್ಕಾರಕ್ಕೆ ನಿಜವಾಗ್ಲೂ ಎಚ್ಚರಿಕೆ ಕೊಡ್ತಾವ್ನಿ ಸರ್. ತಮಿಳ್ನಾಡು ನೀರು ಹರಿಸೋಕೆ ಸಾಧ್ಯನಾ ಈ ಪರಿಸ್ಥಿತಿಯಲ್ಲಿ? ನೋಡಿ, ಇವತ್ತು ತಮಿಳ್ನಾಡಿಗೆ ನೀರು ಹರಿಸ್ಬೇಕು ಅಂತನದೇ ಒಂದು ರೈತರ ವಿರುದ್ಧವಾದ ಒಂದು ಘಟನೆ ಅಂತ ಹೇಳಕ್ಕೆ ಇವತ್ತು ಇಷ್ಟಪಡ್ತೀನಿ. ಅಪ್ಪಿತಪ್ಪಿ ತಮಿಳ್ನಾಡಿಗೆ ನೀರು ಹರಿಸ್ಬೇಕು ಅನ್ನೋದೇ ವಿಚಾರ ಬಂದರೆ ಚುನಾಯಿತ ಪ್ರತಿನಿಧಿಗಳು ಮಂಡ್ಯದಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಮನೆ ಮುತ್ತಿಗೆಯನ್ನು ರೈತರು, ಕನ್ನಡ ಪರ ಹೋರಾಟಗಾರರು, ಅನ್ನದಾತರೊಟ್ಟಿಗೆ ಸೇರಿ ಇವತ್ತು ಮಾಡ್ತೀವಿ. ಅವ್ರ ಮನೆ ಮುಂದೆ ಆಮರಣಾಂತರ ಉಪವಾಸವನ್ನು ಕೈಗೊಳ್ತೀವಿ, ಹೆದ್ದಾರಿ ಬಂದ್ ಮಾಡ್ತೀವಿ. ಮತ್ತೆ ಏನು ಒಂದು ಜಂಜಿ ಹೋರಾಟ ಏನಿತ್ತು ಜಂತರ್ ಮಂತಲ್ಲ, ಅದಕ್ಕಿಂತನೂ ಹೆಚ್ಚಿನ ಕಠೋರವಾದಂಥ ಹೋರಾಟವನ್ನು ಕರ್ನಾಟಕ ಇವತ್ತು ನೋಡಬೇಕಾಗುತ್ತೆ, ದೇಶ ನೋಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಸರ್ ನೀವೇನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್ ನೋಡಿ, ಇದನ್ನ ಕ್ರೂರವಾಗಿ ಇದನ್ನ ಖಂಡಿಸ್ತೀವಿ. ಈ ಆದೇಶಗಳು ಯಾವಾಗಲೂ ಅವೈಜ್ಞಾನಿಕವಾಗೇ ಬರೋದು. ಇದು ಮಂಡ್ಯ ಜಿಲ್ಲೆ ರೈತರಿಗೆ ಮರಣ ಶಾಸನ. ಇದು ಯಾವಾಗಲೂ ಅವರು ಒಂದು ಚಿಂತನೆ ಮಾಡಲ್ಲ, ಒಂದು ಅಧಿಕಾರ ವರ್ಗ ಬಂದು ಇಲ್ಲಿ ಅದನ್ನ ವೀಕ್ಷಣೆ ಮಾಡಲ್ಲ. ಅವರೆಲ್ಲೋ ಕುತ್ಕೊಂಡು ಡೆಲ್ಲಿಲಿ ಕುತ್ಕೊಂಡವರು ಆ ತೀರ್ಮಾನನ ಕೊಟ್ಬಿಟ್ರೆ ಇವತ್ತು ರೈತರಿಗೆ ಮರಣ ಶಾಸನ ಇವತ್ತಾಲೆ ವಿ.ಸಿ. ನಾಲೆ ನಿಲ್ಲಿಸ್ತೀವಿ ಅಂತ ಹೇಳಿದೀವಿ. ಇವತ್ತು ವಿ.ಸಿ. ನಾಲೆ ನಿಲ್ಸ್ಬಿಟ್ರೆ ಕುಡಿಯೋ ನೀರಿಗೆ ಅಂತ ಮುಖ್ಯಮಂತ್ರಿ ಹೇಳಿದ್ರಲ್ಲ, ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಮಾತಾಡ್ತೀವಿ ಅಂದ್ರಲ್ಲ, ಯಾಕೆ ಈ ಆದೇಶ ಇದು? ಇದನ್ನ ತಡಿಬೇಕು ತಾನೆ? ಇದು ಮುಖ್ಯಮಂತ್ರಿಗಳ ಕೆಲಸ, ಇದು ರೈತರ ಕೆಲಸ ಅಲ್ಲ. ಇವತ್ತು ಬೆಳೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಅದನ್ನ ನಾನು ಕೇಳ್ತಾ ಇದೀನಿ. ಕುಡಿಯೋಕ್ ನೀರು ಮಾತ್ರ ನೀವು ಯಾರು ಬೆಳೆ ಹಾಕ್ಬೇಡಿ, ಒಟ್ಲ ಹಾಕ್ಬೇಡಿ, ನೀವೆಲ್ಲ ಮಣ್ಣು ತಿನ್ನಿ, ಕಂಪ್ಯೂಟರ್ ತಿನ್ನಿ, ಮೊಬೈಲ್ ತಿನ್ನಿ ಅನ್ನೋ ಕಾಲದಲ್ಲಿ ಇವರು ಆದೇಶನ ಈ ತರ ಅವೈಜ್ಞಾನಿಕ ಆದೇಶ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಇವತ್ತು ಕ್ಯಾಚ್ಮೆಂಟ್ ಏರಿಯಾ ಎಷ್ಟಿದೆ ನೋಡ್ಕೊಳ್ಳಿ. ಅವರು ಬೆಳಗುಂಡ್ಲೆ ನೀರು ಹೋಗೋದು, ಇವತ್ತು KRS ಇಂದ ನೀರು ಬಿಡಿ ಅಂದ್ರೆ ಇದು ಎಂತ ಕುರೂರ್ ಇದು? ಇದು ರೈತ ಪರವಾದ ಸರ್ಕಾರ ಅಲ್ಲ. ಇದು ರೈತರಿಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಸರ್ಕಾರ, ರೈತರಿಗೆ ಅನ್ಯಾಯ ಮಾಡುವಂಥದ್ದು. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವ್ರ ಬೆಳೆ ಇಲ್ಲ, ಅವತ್ತು ನೀರಿಲ್ಲ ಅಂದಮೇಲೆ ಅವ್ರು ಇವತ್ತು ಮಕ್ಕಳು ಸ್ಕೂಲ್ ಕಳ್ಸಕ್ಕಾಗಲ್ಲ. ಯಾಕೆ ಈ ತರ ಆದೇಶಗಳನ್ನ ಕೊಡ್ತಾರೆ? ಆದೇಶನ ಹೋಲಿ, ಅದನ್ನ ಕೊಟ್ಟಂತ ಆದೇಶನ ಇವರು ಧಿಕ್ಕರಿಸಲ್ಲ. ನೀರಾವರಿ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಇದನ್ನ ಕ್ರೂರವಾಗಿ ನಾವು ಜೈ ಕರ್ನಾಟಕ ಪರಿಷತ್ತಿಂದ ನಮ್ಮ ಎಲ್ಲ ಇದರಿಂದ ನಾವು ಖಂಡಿಸ್ತೇವೆ, ಇದನ್ನ ಉಗ್ರವಾಗಿ ಖಂಡಿಸ್ತೇವೆ. ಬಿಟ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಸರ್, ನೀರನ್ನ ಬಿಟ್ರೆ ಇವತ್ತು ಮಂಡ್ಯದಲ್ಲಿ ಸುಮ್ಮನೆ ಇದ್ದಾರೆ. ಈಗ ಆಲೆ ರೊಚ್ಚಿಗೆದಿದ್ದಾರೆ ರೈತರು. ಬೆಳೆ ಇಲ್ಲ, ಸಾಲ ಮಾಡ್ಕೊಂಡಿದ್ದಾರೆ, ಮನೆ ಸಾಲ ಕಟ್ಕೊಳಕ್ ಆಗ್ತಾ ಇಲ್ಲ ಅವರು. ಇವತ್ತು ರೊಚ್ಚಿಗೆದ್ರೆ ಇಡೀ ಮಂಡ್ಯ ಇಡೀ ಬಂಧನ ಕರೆಯನ್ನು ಕೊಡ್ತಾರೆ, ರಸ್ತೆ ತಡೆಗಳಾಗ್ತವೆ, ಬೀದಿಲಿ ಹೋರಾಟಕ್ಕೆ ರೈತರು ಇಳಿಬೇಕಾಗುತ್ತೆ. ಇದನ್ನ ಕೂಡಲೇ ಸರ್ಕಾರ ಈ ಆದೇಶನ ರದ್ದುಗೊಳಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ನೀವೇನ್ ಹೇಳ್ತೀರಾ ಸರ್ ರಾಜ್ಯ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ನಮ್ಗೆ 1,500 ಕಿಸ್ಸ ತೀರ್ ಬಿಡ್ಬೇಕಾದ್ರೆ ತಿಂಗಳಾರ್ಗಳೇ ತಗೊಂಡ್ರು. ಇವಾಗ 3,500 ಒಂದು ಗಂಟೆಲಿ ಬಿಡ್ತಾ ಇದ್ದಾರೆ. ನಮ್ಗೆ ನೀರಿಲ್ಲ. ಇದು ಯಾವ ನ್ಯಾಯ ಅಂತ ಹೇಳ್ಬೋದು ಸರ್? ಯಾವ ರೀತಿ 1,500 ಕಿಸ್ಸ ತೀರ್ ಬಿಡ್ಬೇಕು? 1.5 ತಿಂಗಳು ಎಲ್ಲ ಸಂಘಟನೆಗಳು ಬಡ್ಕಂಡು ತಿಂಗಳಾರ್ಗಂಟೆ ಸ್ಟ್ರೈಕ್ ಮಾಡ್ದು. ಒಂದು ತಿಂಗಳು ತಗೊಂಡ್ರು. ಇವಾಗ 3,500 ಒಂದು ದಿನ ಬಿಡ್ತಾರೆ. ಒಂದು ದಿನ ಬಿಡ್ತಾರೆ. ನಮ್ಗೆ ಕುಡಿಕೆ ನೀರಿಲ್ಲ, ಕುಡಿಕೆ ಅಲ್ಲಿ ಬಿಡ್ತಾ ಇದ್ದಾರೆ. ಯಾವ ನ್ಯಾಯ ನೋಡಿ ಸರ್ ನೀವೇ? ರೈತರ ಆಕ್ರೋಶದ ನುಡಿಗಳಾಗಿರುವಂತದ್ದು ವಿದ್ಯೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು. ಮಂಡ್ಯ ಜಿಲ್ಲೆಯ ರೈತರು ಬೆಳೆಗಳಿಗೆ ನೀರನ್ನು ಬಿಡಿ ಎಂಬ ನಿಟ್ಟಿನಲ್ಲಿ 1.5 ತಿಂಗಳು ಹೋರಾಟವನ್ನ ಮಾಡಿದ್ರು. ಆದ್ರೆ ಒಂದೇ ಒಂದು ಹನಿ ನೀರನ್ನ KRS ಡ್ಯಾಮ್ನಿಂದ ಬಿಡ್ಲಿಲ್ಲ. ಮೊನ್ನೆಯಿಂದ ಅಷ್ಟೇ ಕುಡಿಯೋ ನೀರಿಗೆ ಮಾತ್ರ ನೀರನ್ನು ಬಿಡ್ಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರ್ದು ಎಂಬ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಅಲ್ಲದೆ ಮಂಡ್ಯ ಜಿಲ್ಲೆಯ ರೈತರ ಪಾಲಿಕೆ ಇದು ಮರಣ ಶಾಸನ ಆಗಿದೆ ಎಂದು ಮಾತುಗಳನ್ನ ಇಲ್ಲಿನ ರೈತರು ಕೂಡ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮುಂದೆ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, CWRC ಸೂಚನೆಯಂತೆ ತಮಿಳುನಾಡಿಗೆ ನೀರನ್ನು ಹರಿಸುತ್ತಾ ಅಥವಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸದ್ಯ ರಾಜ್ಯ ಸರ್ಕಾರವು ಕೂಡ ಮಂಡ್ಯ ಜಿಲ್ಲೆ ಸೇರಿದಂತೆ ಕರ್ನಾಟಕದ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಜನರ ಒಂದು ಹಿತವನ್ನ ಕಾಪಾಡುವಲ್ಲಿ ಎಚ್ಚರಿಕೆಯನ್ನು ವಹಿಸುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.